ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಕೀರ್ತನೆ 34ನೇ ಅಧ್ಯಾಯ 19ನೇ ವಾಕ್ಯ. ತೋಟಗಾರನು ಉತ್ತಮ ಗಿಡಗಳನ್ನು ತನ್ನ ತೋಟದಲ್ಲಿ ನೆಟ್ಟನು. ಆ ಗಿಡಗಳೆಲ್ಲವೂ ಹಸಿರಾಗಿ ಸಂತೋಷದಿಂದ ಇದ್ದವು. ಆದರೆ ಅದರ ನಡುವೆ ಒಂದು ಗಿಡವು ಹಳದಿಯ ಎಲೆಗಳೊಂದಿಗೆ ಬಾಡಿ ಸಾಯುವಂತಿತ್ತು. ಅದು ಉಳಿದ ಗಿಡಗಳಿಗೆ, ನಾನಿನ್ನು ಬದುಕುವುದಿಲ್ಲ, ಈ ಕಷ್ಟದಲ್ಲಿ ಇನ್ನು ಜೀವಿಸಲು ನನ್ನಿಂದಾಗದು ಎಂದಿತು. ಅಷ್ಟರಲ್ಲಿ ತೋಟಗಾರ ಎಲ್ಲಾ ಗಿಡಗಳನ್ನು ನೋಡುತ್ತಾ ಸಾಯುವ ಸ್ಥಿತಿಯಲ್ಲಿದ್ದ ಗಿಡವನ್ನೂ ನೋಡಿದ. ಅದನ್ನು ಮಣ್ಣಿನ ಸಮೇತ ತೆಗೆದುಕೊಂಡು ಹೋದ. 2 ವಾರದ ನಂತರ ಒಂದು ಗಿಡವನ್ನು ತಂದು ಅವುಗಳ ನಡುವೆ ನೆಟ್ಟ. ಆಗ ಸುತ್ತಲಿನ ಗಿಡಗಳು, ಹೊಸ ಗಿಡವೊಂದು ಬಂದಿದೆ ಎಂದು ಮಾತಾಡಿಕೊಳ್ಳುತ್ತಿದ್ದವು. ಆಗ ಆ ಗಿಡ, ಸಾಯುವ ಸ್ಥಿತಿಯಲ್ಲಿ ಕಷ್ಟದ ಮಡಿಲಲ್ಲಿ ತೊಳಲಾಡುತ್ತಿದ್ದ ಆ ಗಿಡವೇ ನಾನು ಎಂದಿತು. ಎಲ್ಲ ಗಿಡಗಳು ಆಶ್ಚರ್ಯಗೊಂಡವು. ಪ್ರಿಯರೇ, ನಾವಿಂದು ಯಾರ ತೋಟದಲ್ಲಿದ್ದೇವೆ? ಇಂದು ನಾವು ಯೋಚಿಸೋಣ. ಶೋಧಕನ ತೋಟದಲ್ಲೋ ಅಥವಾ ನೀತಿವಂತರ ದೇವರ ತೋಟದಲ್ಲೋ? ಏಕೆಂದರೆ ನಮ್ಮ ಎಲ್ಲ ಕಷ್ಟ, ತೊಂದರೆ, ನೋವು, ವ್ಯಾಧಿಗಳಿಂದ ಬಿಡಿಸುವಾತನು ಆತನೊಬ್ಬನೇ. ಆದ್ದರಿಂದ ನೀತಿವಂತರಾಗಿ ನೀತಿವಂತರ ದೇವರ ತೋಟದಲ್ಲೇ ಜೀವಿಸೋಣ. ಜೈ ಯೇಸು ಕ್ರಿಸ್ತ.